guys, welcome back to my YouTube channel. So this video is all about a random day in my life. So if you are channel first time please do subscribe and let's get into the video. And video start ಮಾಡೋಕ್ಕಿಂತ ಮುಂಚೆ ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿ ತುಂಬ ದಿನ ಆಯಿತು, ಆಲ್ಮೋಸ್ಟ್ 10 days ಆಯಿತು. ಸೊ ಅದಕ್ಕೆ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಸ್ಕಿನ್ ಅಂತೂ ಫುಲ್ ಸಖತ್ ಗ್ಲೋಯಿ ಆಗಿದೆ. ಯಾವಾಗ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿ ಕನ್ಫರ್ಮ್ ಆಯಿತು, ಮೋಸ್ಟ್ಲಿ ಹೆಲ್ದಿ ಹ್ಯಾಬಿಟ್ಸಿಂದ ಇರ್ಬೋದು. ಮುಂಚೆಯಿಂದನೂ ಅಷ್ಟೇ ನಾನೇನು ಅಷ್ಟು ಜಂಕ್ ಫುಡ್ಸ್ ತಿಂತಿರಲಿಲ್ಲ, ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಯಾವಾಗ ಮನುಷ್ಯರಂದಮೇಲೆ ಈ ಟಂಗ್ ಇದೆಯಲ್ಲ, ನಮ್ಮ ಮಮ್ಮಿ ಯಾವಾಗಲೂ ಹೇಳ್ತಾ ಇರ್ತಾರೆ 3 ಇಂಚು ನಾಲ್ಗೆ 6 ಅಡಿ ದೇಹನ ಅಳ್ಳಾಡಿಸುತ್ತೆ ಅಂತ. ಸೊ ಈ ಟಂಗಿಂದ ತುಂಬ ಅಂದರೆ ಅವಾಗವಾಗ ರೇರ್ಲಿ ತಿಂತಾಯಿದ್ದೆ. ಸೊ ಇವಾಗ ಆಲ್ಮೋಸ್ಟ್ ತುಂಬ ಕಟ್ ಡೌನ್ ಆಗಿದೆ. ಸೊ ಆಲ್ಮೋಸ್ಟ್ ಒಂದು 90% ಅಷ್ಟೇ ಜಂಕ್ ಫುಡ್ಸ್ನ ತಿಂತಾಯಿಲ್ಲ ನಾನು. ಸೊ ಅದರಿಂದ ಇರ್ಬೋದು, ಇಲ್ಲ ಅಂತಂದರೆ ಪ್ರೆಗ್ನೆನ್ಸಿ ಹಾರ್ಮೋನಿಂದ ಇರ್ಬೋದು, ಇಲ್ಲ ಅಂತಂದರೆ ಬೇಬಿಯಿಂದ ಇರ್ಬೋದು, ಸ್ಕಿನ್ ಅಂತೂ ಸಖತ್ತಾಗಿದೆ. ಆ್ಯಂಡ್ ಎನರ್ಜಿ ಲೆವೆಲ್ಸ್ ಓಕೆ ಎಲ್ಲ ದಿನವೂ ಒಂದೇ ಥರ ಇರಲ್ಲ. ಆಲ್ಮೋಸ್ಟ್ ಎಲ್ಲ ಲೇಡೀಸ್ ಪ್ರೆಗ್ನೆಂಟ್ ವುಮೆನ್ಸ್ಗೆ ಗೊತ್ತಿರುತ್ತೆ. ಆ್ಯಂಡ್ ಅದು ಬಿಟ್ಟರೆ ಇವಾಗ ಎಂಜಾಯ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ಬೇಬಿ ಬಂಪ್ ಸ್ವಲ್ಪ ಕಾಣಿಸೋಕ್ಕೆ ಶುರು ಆಗ್ತಾಯಿದೆ. ಸೊ ಅದು ಒಂದು ಖುಷಿ. ಆ್ಯಂಡ್ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ನಾನು ಶೇರ್ ಮಾಡ್ಕೊಳ್ಬೇಕಾಗಿದ್ದು ಅಂತಂದರೆ, ನಾನು ಫಸ್ಟ್ ಟೈಮು ಲೈಫಲ್ಲಿ ಖುಷಿಯಾಗಿ ಇರೋದು ಯಾಕೆ ಅಂದರೆ ವೆಯ್ಟ್ ಗೇನ್ ಆಗ್ತಾಯಿದ್ದೀನಿ ಅಂತ. ಸೊ ನನ್ನ ಲೈಫಲ್ಲಿ ವೆಯ್ಟ್ ಅನ್ನೋದು ತುಂಬಾ ಮೇಜರ್ ಇಂಪ್ಯಾಕ್ಟ್ ಮಾಡಿಬಿಟ್ಟಿದೆ. ಯಾಕೆಂತಂದರೆ ಆಲ್ಮೋಸ್ಟ್ 100 kg ಇರೋರಿಗೂ ಅಷ್ಟು ಎಫೆಕ್ಟ್ ಆಗಿರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಿಕಾಸ್ ಸ್ಕೂಲಲ್ಲಿ ಇರುವಾಗಿಂದ ಕೂಡ ತುಂಬ ಅದು ಫೇಸ್ ಮಾಡಿದ್ದೀನಿ. ಬಿಕಾಸ್ ನಾನು ಓದಿದ್ದು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಸೊ ಚಿಕ್ಕಲ್ಸಂದ್ರಲ್ಲಿ ಇದೆ. ಆ್ಯಂಡ್ ಆ ಸ್ಕೂಲಲ್ಲಿ ಆಲ್ಮೋಸ್ಟ್ ಎಲ್ಲ ಗರ್ಲ್ಸೂ ಸಣ್ಣ ಇರ್ತಾಯಿದ್ರು. ನನ್ನ ಕ್ಲಾಸಲ್ಲಿ ನಾನೇ ದಪ್ಪ. ಆಲ್ಮೋಸ್ಟ್ ನಮ್ಮ ಸ್ಕೂಲಲ್ಲೇ ಒಂದು ಸ್ವಲ್ಪ ಜನ ಮಾತ್ರ ದಪ್ಪ ಇರ್ತಿದ್ದು. ಆ್ಯಂಡ್ ನಾನೇ ತುಂಬ ದಪ್ಪ ಅಂತ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ತುಂಬ ಗರ್ಲ್ಸ್ ನಮ್ಮ ಕ್ಲಾಸಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಸಖತ್ ಸಣ್ಣ ಇರೋರು, ನಾನು ಒಬ್ಬಳೇ ದಪ್ಪ ಇರ್ತಾಯಿದ್ದೆ. ಆ್ಯಂಡ್ ಅವಾಗಿಂದ ಹಿಡಿದು ಕಾಲೇಜ್ ಆಗಿ ಶೇಕ್ ಸಿಗೋ ತನಕನೂ ನನಗೆ ಆ ಒಂದು ಫೀಲ್, ಆ ಒಂದು ಗಿಲ್ಟ್ ಇತ್ತು. ಆ್ಯಂಡ್ ಯಾವಾಗ ಶೇಕ್ ಸಿಕ್ಕಿ ವೆಯ್ಟ್ ಲಾಸ್ ಆದೆ, ಆ್ಯಂಡ್ ನಾನಂತೂ ಕ್ಲೌಡ್ 9ಅಲ್ಲಿದ್ದೆ. ಸೀರಿಯಸ್ಲಿ ನನ್ನ ಬಾಡಿನ, ನನ್ನ ವೆಯ್ಟ್ನ ತುಂಬ ಎಂಜಾಯ್ ಮಾಡ್ತಾಯಿದ್ದೆ. ಆ್ಯಂಡ್ ಇವಾಗ ಅಗೇನ್ ವೆಯ್ಟ್ ಗೇನ್ ಆಗಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಇವಾಗ 61 kg ಆಗಿದ್ದೀನಿ. ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ. ಬಿಕಾಸ್ ಈ ವೆಯ್ಟ್ ಗೇನೇ ಲೈಫಲ್ಲಿ ನನಗೆ ತುಂಬ ಖುಷಿ ಕೊಡ್ತಾ ಇರೋದು. ಸೊ ಐ ಆಮ್ ನಾಟ್ ವರಿಡ್ ಅಬೌಟ್ ದ ವೆಯ್ಟ್. ಬಿಕಾಸ್ ಬೇಬಿ ಆದಮೇಲೆ ಎಲ್ಲ ಸರಿ ಹೋಗುತ್ತೆ. ಸೊ ಇವಾಗ ಈ ಪ್ರಾಸೆಸ್ ಇಸ್ ಜಸ್ಟ್ ಟು ಎಂಜಾಯ್ ಎವ್ರಿ ಮೂಮೆಂಟ್. ಆ್ಯಂಡ್ ಎಲ್ಲನೂ ಮೆಮೊರೀಸ್ ಆಗಿ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ತೀನಿ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಲ್ರೆಡಿ ಇವಾಗ 11 o'clock ಆಗಿದೆ. ಬೆಳಗ್ಗೆ ಎದ್ದು ಶೇಕ್ ಕುಡಿದೆ. ಆ್ಯಂಡ್ ನನ್ನ ಟೇಸ್ಟ್ ಬಡ್ಸ್ಗೆ ಆ್ಯಂಡ್ ನನ್ನ ಬಾಡಿಗೆ ನಾನು ಫುಲ್ ಥ್ಯಾಂಕ್ಫುಲ್ ಆಗಿದ್ದೀನಿ. ಯಾಕೆ ಅಂತಂದರೆ ಅನ್ವಾಂಟೆಡ್ ಫುಡ್ ಆಗಲಿ, ಅನ್ವಾಂಟೆಡ್ ಕ್ರೇವಿಂಗ್ಸ್ ಆಗಲಿ, ಆ್ಯಂಡ್ ತುಂಬ ಜನ ಇಬ್ರಿಗೋಸ್ಕರ ತಿನ್ನಬೇಕು ಇವಾಗ ತುಂಬ ತಿನ್ನು, ಅಥವಾ ಜಾಸ್ತಿ ಮನೆ ಫ್ಯಾಮಿಲಿಯಿಂದ ಪ್ರೆಷರ್ ಇರ್ಬೋದು, ಅಥವಾ ಲೇಡೀಸ್ ಒಬ್ಬೊಬ್ರಿಗೆ ತುಂಬಾ ಆಗುತ್ತೆ, ಅಥವಾ ಕ್ರೇವಿಂಗ್ಸ್ ಆಗುತ್ತೆ, ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಇರ್ಬೋದು. ಸೊ ನನ್ನ ಬಾಡಿ ನಾನು ಥ್ಯಾಂಕ್ಫುಲ್, ಗ್ರೇಟ್ಫುಲ್. ಯಾಕೆ ಅಂತಂದರೆ ನನಗೆ ಅನ್ನೆಸೆಸರಿ ಕ್ರೇವಿಂಗ್ಸ್ ಆಗೋಲ್ಲ. ಆ್ಯಂಡ್ ಊಟನೂ ಅಷ್ಟೇ, ಎಷ್ಟು ಬೇಕೋ ಅಷ್ಟು ಮಾತ್ರನೇ ತಿಂತೀನಿ. ಆ್ಯಂಡ್ ಆದಾಗ ಮಾತ್ರನೇ ಎಕ್ಸ್ಟ್ರಾ ಕ್ಯಾಲರೀಸ್ನ ಆ್ಯಡ್ ಆನ್ ಮಾಡ್ಕೊಳ್ತೀನಿ. ಸೊ ಆ್ಯಕ್ಚುಲಿ ಇವಾಗ ಹೇಳ್ಬೇಕು ಅಂತಂದರೆ ನಾವು ನ್ಯೂಟ್ರಿಷನ್ನ ಜಾಸ್ತಿ ಮಾಡ್ಕೊಳ್ಬೇಕು, ಫುಡ್ಡಲ್ಲ. ಸೊ ಎಲ್ಲರೂ ಅಂದ್ಕೊಳ್ತಾರೆ ಫುಡ್ಡು ನ್ಯೂಟ್ರಿಷನ್ ಎರಡೂ ಒಂದೇ ಅಂತ. ಬಟ್ ನಾವು ಕೊಡಬೇಕಾಗಿರೋದು ಬೇಬಿ ಬೆಳೆಯೋಕ್ಕೆ ಏನು ಬೇಕೋ ಅದನ್ನು ಮಾತ್ರನೇ. ಅದು ಬಿಟ್ಟು ಅನ್ವಾಂಟೆಡ್ ಎಕ್ಸಸ್ ಫುಡ್ನ ತಿಂತಾ ಇದ್ದರೆ ಹೆಲ್ತ್ ಕೆಡುತ್ತೆ. ಎಸ್ಪೆಷಲಿ ಇವಾಗ ತುಂಬ ಕೇರ್ಫುಲ್ಲಾಗಿರಬೇಕು. ಯಾಕೆ ಅಂತಂದರೆ ಥೈರಾಯ್ಡ್ ಇರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು. ಸೊ ಇದೆಲ್ಲ ಇವಾಗ ತುಂಬ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಸೊ ಆದ್ದರಿಂದ ಅದಕ್ಕೋಸ್ಕರ ಯೂಶ್ವಲಿ ನಾವು ಎಷ್ಟು ಹೆಲ್ತ್ ಬಗ್ಗೆ ಕೇರ್ಫುಲ್ಲಾಗಿರ್ತೀವೋ ಅದಕ್ಕಿಂತ ಟ್ವೈಸ್ ಡಬಲ್ ಆಗಿ ನಾವು ಇವಾಗ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಸೊ ಆ್ಯಂಡ್ ಇನ್ನು ಏನು ಹೇಳಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಇಷ್ಟು ವರ್ಷ ಆಲ್ಮೋಸ್ಟ್ 2019ಇಂದ ಶೇಕ್ ಕುಡಿದಿದ್ದಕ್ಕೂ ಸಾರ್ಥಕ ಆಯಿತು. ಯಾಕೆ ಅಂತಂದರೆ ಯಾವುದೇ ಒಂದು ಹೆಲ್ತಲ್ಲಿ ಸಮಸ್ಯೆ ಇಲ್ದಿರ ಆಲ್ಮೋಸ್ಟ್ 6 months ಆಗ್ತಾಯಿದೆ ಇವಾಗ. ನನಗೆ 6 months ಆದ್ರೂ ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗಿದ್ದೀನಿ. ಆ್ಯಂಡ್ ಅನ್ವಾಂಟೆಡ್ ಮೆಡಿಸಿನ್ಸ್ನ ತುಂಬ ಮೆಡಿಸಿನ್ಸ್ ಇವಾಗ
ಮೆಡಿಸಿನ್ ಮೇಲೆ ಡಿಪೆಂಡ್ ಆಗದಿರ ಊಟದಲ್ಲಿ ನ್ಯೂಟ್ರಿಷನಲ್ಲಿ ಸಾಕಾಗೋಷ್ಟು ಒಂದು ಏನು ಊಟದಲ್ಲೇ ನ್ಯೂಟ್ರಿಷನಲ್ಲೇ ಸಾಕೋ ಆಗೋಷ್ಟು ನನ್ನ ಬಾಡಿಗೆ ನನ್ನ ಬೇಬಿಗೆ ಸಿಗ್ತಾಯಿದೆ. ಸೊ ಥ್ಯಾಂಕ್ಫುಲ್ ಟು ಹರ್ಬ್ ಲೈಫ್ ಶೇಕ್ಗೆ ಇರ್ಬೋದು ಆ್ಯಂಡ್ ಪ್ರಾಡಕ್ಟ್ಸ್ಗೆ ಇರ್ಬೋದು. ಸೊ ಆ್ಯಂಡ್ ಅದು ಒಂದು ಇಂಪಾರ್ಟೆಂಟ್ ಅಂತ ಗೊತ್ತಾಗಿದೆ. ನಿನ್ನೆ ಮೊನ್ನೆ ಥರ ಇದೆ. ಆಲ್ಮೋಸ್ಟ್ ಇವಾಗ 5 ಮಂತ್ಸ್ ಆಗೇ ಹೋಯಿತು. ಇನ್ನು 4 ಮಂತ್ಸ್ ಅಷ್ಟೇ ಬಾಕಿ ಇದೆ. ಎಷ್ಟು ಎಕ್ಸೈಟ್ಮೆಂಟ್ ಇದೆಯೋ ಅಷ್ಟೇ ಸ್ವಲ್ಪ ಟೆನ್ಷನ್ ಇದೆ. ಬಿಕಾಸ್ ನಾನು ಹುಟ್ದಾಗಿಂದ ಇರ್ಬೋದು, ನಾನು ಒಂದು ಸತಿನೂ ಹಾಸ್ಪಿಟಲೈಸ್ ಆಗಿಲ್ಲ, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿಲ್ಲ, ಡ್ರಿಪ್ಸ್ ಹಾಕ್ಕೊಂಡಿಲ್ಲ, ಇದು ಇಲ್ಲೇನೋ ಚುಚ್ತಾರಲ್ಲ ಏನದು ಅದನ್ನು ಚುಚ್ಚಿಸ್ಕೊಂಡಿಲ್ಲ. ಸೊ ಅದು ಸ್ವಲ್ಪ ಟೆನ್ಷನ್ ಇದೆ. ಬಟ್ ಸ್ಟಿಲ್ ನಮ್ಮ ಬೇಬಿ ಮಗು ಮುಂದೆ ಯಾವುದೂ ಇರಲ್ಲ ಅಂತ ಗೊತ್ತು. ಬಟ್ ಸ್ಟಿಲ್ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ ಲೆಟ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ, ಬನ್ನಿ ಹೋಗೋಣ. ಆಲ್ಮೋಸ್ಟ್ ಲಾಸ್ಟ್ ಮಂತ್ವರೆಗೂ ಏನೂ ಕಾಣಿಸ್ತಾನೆ ಇರಲಿಲ್ಲ, ಟಮ್ಮಿನೂ ಕಾಣಿಸ್ತಾ ಇಲ್ಲ, ಬೇಬಿ ಬಂಪ್ ಬೇಬಿ ಎಲ್ಲಿದೆ. ಸೊ ಸ್ಟಾರ್ಟಿಂಗ್ ಫ್ಯೂ ಡೇಸ್ ಆಫ್ ಪ್ರೆಗ್ನೆನ್ಸಿಲಿ ನನ್ನ ಹಸ್ಬೆಂಡ್ಗೆ ಯಾವಾಗಲೂ ತಲೆ ತಿಂತಾಯಿದ್ದೆ, ನಿಜವಾಗ್ಲೂ ಪ್ರೆಗ್ನೆಂಟ್ ಇರ್ತೀನಾ, ನಿಜವಾಗ್ಲೂ ಪ್ರೆಗ್ನೆಂಟಾ ನಾನು ಅಂತ. ಯಾಕಂತಂದರೆ ಏನು ಅಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ಬಟ್ ತುಂಬಾ ಹಶ್ವಾಗ್ತಾಯಿತ್ತು. ಯಾವಾಗ ಗೊತ್ತಾಯಿತು, ಸೆಕೆಂಡ್ ಮಂತ್ ಆಫ್ ಪ್ರೆಗ್ನೆನ್ಸಿನಲ್ಲಿ ಸಿಕ್ಕಾಪಟ್ಟೆ ಹಶ್ವಾಗೋದು. ಯಾಕೆ ಹೇಳ್ತೀರಾ, ನಾನು ಎಷ್ಟೊಂದು ಸತಿ ಅಂದ್ಕೊಳ್ತಾರೆ ನನ್ನ ಹೊಟ್ಟೆಲಿ ಪಾಪು ಮಗು ಇದೆಯೋ ಅಥವಾ ಏನಿದೆ ಗೊತ್ತಾಗ್ತಾಯಿಲ್ಲ, ಎಷ್ಟು ಊಟ ಮಾಡ್ತಾಯಿದ್ದೀನಿ ಅಂತ. ಬರೀ ಸೆಕೆಂಡ್ ಮಂತ್ವರೆಗೂ. ಯಾವಾಗ 3rd ಮಂತ್ಗೆ ಸ್ಟೆಪ್ ಇನ್ ಆದೆ ಆವಾಗಿಂದ ಆಲ್ಮೋಸ್ಟ್ ನಾರ್ಮಲ್ ಎಷ್ಟು ಊಟ ಮಾಡ್ತಾಯಿದ್ದೆ ಅಷ್ಟು ಮಾತ್ರನೇ ಊಟ ಸೇರ್ತಾಯಿತ್ತು. ಆ್ಯಂಡ್ ಇವಾಗ ಆಲ್ಮೋಸ್ಟ್ ಲಾಸ್ಟ್ ಮಂತ್ಗೂ ಈ ಮಂತ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಲಾಸ್ಟ್ ಮಂತಲ್ಲೂ ಏನೂ ಕಾಣಿಸ್ತಾನೆ ಇರಲಿಲ್ಲ. ಬಟ್ ಆಲ್ ಆಫ್ ಅ ಸಡನ್ 30 ಡೇಸ್ ಕೂಡ ಆಗಿಲ್ಲ ಇನ್ನು. ಆಲ್ಮೋಸ್ಟ್ 1 ಮಂತಲ್ಲೇ ಎಷ್ಟೊಂದು ಡಿಫ್ರೆನ್ಸ್ ನೋಡ್ಬೋದು. ಆ್ಯಂಡ್ ಆ ಫೀಲಿಂಗೇ ಒಂಥರ ಸಖತ್ ಡಿಫ್ರೆಂಟ್ ಅಮೇಝಿಂಗ್ ಫೀಲಿಂಗ್. ಈ ಜನ್ರೇಷನಲ್ಲಿ ಎಲ್ಲರೂ ನಮ್ಮ ಪ್ರೆಗ್ನೆನ್ಸಿನ ನಾವು ಇಷ್ಟೊಂದು ಇದು ಮಾಡ್ಕೊಳ್ತೀವಿ. ಬಟ್ ಆ ಜನ್ರೇಷ್ನಲ್ಲಿ ನಾವು ಒಂದೊಂದು ಮಗು ಮಾಡ್ಕೊಳ್ಳೋಷ್ಟೊತ್ತಿಗೆ ಇಷ್ಟೊಂದೆಲ್ಲ ನಮಗೆ ಅದೇನೋ ಕ್ಲೌಡ್ 9 ಫೀಲ್ಸು. ಬಟ್ ಅವ್ರಿಗೆಲ್ಲ ಏನು 10 ಆಗಿದೆ, 12 ಆಗಿರೋರ್ಗೆ, 5, 6 ಆಗಿರೋರ್ಗೆ ಏನಿಲ್ಲ. ನಮ್ಮ ಅಜ್ಜಿ ಎಲ್ಲ ಹೇಳ್ತಾರೆ ಯೂಶ್ವಲಿ ನಮ್ಮ ಅಜ್ಜಿಗೆ ಏನು ಇದು ಸರ್ವಿಕ್ಸು ಡೈಲೇಟ್ ಆಗಿ 10 ಸೆಂಟಿಮೀಟರ್ಸ್ ಇನ್ನೇನು ಮಗು ಬಂದುಬಿಡಬೇಕು ಆವಾಗ ಓಡೋಗ್ತಾ ಇದ್ರಂತೆ ಹಾಸ್ಪಿಟಲ್ಗೆ, ಅಷ್ಟು ಕೆಲಸ. ಯಾಕಂತಂದರೆ ಮನೆಯಲ್ಲಿ ನಮ್ಮ ಅಜ್ಜಿಯವ್ರು ಹಸು ಸಾಕಿದ್ರು. ಆವಾಗ ಎಲ್ಲ ಕೆಲಸನೂ ಅವರೇ ಮಾಡ್ತಾಯಿದ್ರು. ಆ್ಯಂಡ್ ಅಡುಗೆ ಕೂಡ ಅವರೇ ಮಾಡಿಕೊಂಡು ತಿಂದ್ಕೊಂಡು ಅವರೊಬ್ಬರೇ ಹಾಸ್ಪಿಟಲ್ಗೆ ಹೋಗಿ ಮತ್ತೆ ಡೆಲಿವರಿ ಆಗಿದ ತಕ್ಷಣ ಮತ್ತೆ ಬಂದು ಮತ್ತೆ ಕೆಲಸ ಮಾಡಿ ಅಷ್ಟು ಆ್ಯಕ್ಟಿವ್ ಆಗಿರ್ತಾಯಿದ್ರು. ಇವಾಗ ಆ ಸರ್ವಿಕ್ಸ್ ಡೈಲೇಟ್ ಆಗೋಕ್ಕೇ ತುಂಬ ಟೈಮ್ ತೊಗೊಳುತ್ತೆ. ಬಟ್ ಲೆಟ್ಸ್ ಸಿ ಫಾರ್ ದ ಬೆಸ್ಟ್. ಆ್ಯಂಡ್ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಯಾವಾಗ ಆಗ್ತಾಯಿಲ್ಲ ನಮ್ಮ ಬಾಡಿ ಯಾವಾಗ ಆಗ್ತಾಯಿಲ್ಲ, ಯಾವಾಗ ಸಪೋರ್ಟ್ ಮಾಡ್ತಾಯಿಲ್ಲ ಅನ್ನುವಾಗ ಮಾತ್ರ ರಿಲ್ಯಾಕ್ಸ್ ಮಾಡ್ಕೊಳ್ತೀನಿ ಪಾಸ್ ಮಾಡಿ. ಬಿಕಾಸ್ ನನ್ನ ಡಾಕ್ಟರ್ ನಂಗೆ ಸಜೆಸ್ಟ್ ಮಾಡಿರೋದು ಹೆಲ್ದಿ, ನಿಮಗೇನು ಕಾಂಪ್ಲಿಕೇಶನ್ಸ್ ಇಲ್ದಿರೋ ಕಾರಣ ನಿಮಗೆಲ್ಲನೂ ಆರಾಮಾಗಿ ಈಸಿಯಾಗಿ ಮಾಡಿ ಆ್ಯಕ್ಟಿವ್ ಆಗೇ ಇರಿ ಅಂತ ಹೇಳಿದ್ದಾರೆ. ಆ್ಯಕ್ಟಿವ್ ಅಂತಂದರೆ ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಮಾತ್ರ ಮಾಡಿ, ತುಂಬ ಫೋರ್ಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದರೆ. ಸೊ ನನಗೇನು ಅನಿಸ್ತಲ್ಲ, ನಾನು ಆ್ಯಕ್ಟಿವ್ ಆಗಿದ್ದೀನಿ, ನಾರ್ಮಲ್ ಆಗಿದ್ದೀನಿ, ಎನರ್ಜೆಟಿಕ್ ಆಗಿದ್ದೀನಿ ಅಂತ ಅನಿಸುತ್ತೆ. ಬಟ್ ಸಮ್ ಟೈಮ್ಸ್ ಅದು ಹೇಳೋಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಬಾಡಿ. ಸೊ ಇವತ್ತು ನೆಕ್ಸ್ಟ್ ಡೇ ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಯಾಕಂತಂದರೆ ಬೆಳಗ್ಗೆಯಿಂದ ಆ್ಯಕ್ಟಿವ್ ಆಗಿದ್ದೆ, ಚೆನ್ನಾಗಿದ್ದೆ. ಆ್ಯಂಡ್ ಈವ್ನಿಂಗ್ ಆಗ್ತಾ ಕಾಲು ನೋವು ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಮಧ್ಯಾಹ್ನ ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಮೆಹಂದಿ ಇತ್ತು ಕೋನು. ಸೊ ಸುಮ್ಮನೆ ಇದನ್ನೆಲ್ಲ ಅಂತ ಟೈಮ್ ಪಾಸ್ಗೇನೋ ಹಾಕ್ಕೊಂಡೆ. ಬಟ್ ಸಖತ್ತಾಗಿ ಚೆನ್ನಾಗೇ ಬಂದಿತ್ತು. ಸೊ ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಬಿಕಾಸ್ ಪ್ರೆಗ್ನೆನ್ಸಿ ಅಂತಂದರೆ ಇಟ್ ಈಸ್ ನಾಟ್ ಸೋ ಈಸಿ. ಅಟ್ ದ ಸೇಮ್ ಟೈಮ್ ಅನ್ಬೇರಬಲ್ ಅಥವಾ ಸಿಕ್ಕಾಪಟ್ಟೆ ಕಷ್ಟ ಅಂತಲೂ ಹೇಳೋಕ್ಕಾಗಲ್ಲ. ಎಲ್ಲನೂ ಚೆನ್ನಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ಸ್ಮೂತಾಗಿ ಎಲ್ಲನೂ ಸ್ಮೂತಾಗಿ ಹೋಗ್ತಾ ಇದೆ. ಬಟ್ ಸ್ಟಿಲ್ ನಿನ್ನೆ ಸಿಕ್ಕಾಪಟ್ಟೆ ಸಂಜೆ ಆಗ್ತಾ ಕಾಲು ನೋವು, ಲೆಗ್ ಕ್ರಾಂಪ್ಸು ಆ್ಯಂಡ್ ಬ್ಯಾಕ್ ಪೇನು, ಎಲ್ಲ ಬಾಡಿ ಪೇನ್, ನೆಕ್ಸ್ಟ್ ಲೆವೆಲ್ ಆಫ್ ಫೀಲಿಂಗ್. ಯಾಕೆ ಹೇಳ್ತೀರಾ, ಈ ಮ್ಯಾರಥಾನ್ 100 ಕಿಲೋಮೀಟರ್ ಮ್ಯಾರಥಾನ್ ಬಂದವ್ರಿಗೆ ಕಾಲು ನೋವು ಹೆಂಗಿರುತ್ತೆ ಹಂಗೆ ಕಾಲು ನೋವು ಸ್ಟಾರ್ಟ್ ಆಯಿತು. ಸೊ ನಿನ್ನೆ ಏನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾಳೆ ವರಮಹಾಲಕ್ಷ್ಮಿ. ಸೊ ಹಬ್ಬಗಳೇ ಒಂಥರ ಸ್ಪೆಷಲ್ ಅಲ್ವಾ, ನನಗಂತೂ ಎಸ್ಪೆಷಲಿ. ಯಾಕಂತಂದರೆ ಚೆನ್ನಾಗಿ ರೆಡಿ ಆಗ್ಬೋದು, ದೇವ್ರನ್ನ ಚೆನ್ನಾಗಿ ರೆಡಿ ಮಾಡ್ಬೋದು, ಚೆನ್ನಾಗಿ ಫೋಟೋಸ್ ತೆಕ್ಕೊಳ್ಬೋದು ಆ್ಯಂಡ್ ಹಬ್ಬದ ಊಟ ಮಾಡ್ಬೋದು.
ಸೊ ಸಖತ್ ಹಬ್ಬಗಳಂದ್ರೇ ಒಂಥರ ಸಖತ್ ಸ್ಪೆಷಲ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ಮೋರ್ ವೀಡಿಯೋಸ್.